ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ ಮಾರುವಂಥ ಥಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಈ ಜಮೀನಿನ ಮಣ್ಣು ಯಾವುದು, ಈ ಜಮೀನು ಯಾವ ಕಡೆ ಬರುತ್ತೆ, ಜೊತೆಗೆ ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಥಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು, ಅಂದರೆ ಚಳ್ಳಕೆರೆಗೆ ಹೋಗುವಂಥ ದಾರಿ. ಇದು ಥಾರ್ ರೋಡು ಅಂದರೆ 40 ಅಡಿ ಥಾರ್ ರೋಡ್ ಇರುವಂಥ ಜಮೀನು. ಅದರ ಪಕ್ಕದಲ್ಲೇ ಅಂದರೆ ಹೆಚ್ಚು ಕಮ್ಮಿ ಒಂದು 200 ಅಡಿ ರೋಡ್ ಪೇಸ್ ಬರುತ್ತೆ, ಥಾರ್ ರೋಡ್ ರೋಡ್ ಪೇಸು. ಇದು ಚಿತ್ರದುರ್ಗ ಟು ಚಳ್ಳಕೆರೆಗೆ ಹೋಗುವ ದಾರಿಯಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಈ ಜಮೀನಿಗೆ ತುಂಬ ಚೆನ್ನಾಗಿದೆ. ಇದು ಮೊದಲು ಚಳ್ಳಕೆರೆಗೆ 10 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 210 ಕಿಲೋಮೀಟ್ರ್ ಆಗುತ್ತೆ. ಇನ್ನು ನಾನು ಮೊದಲಿಗೆ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ತುಂಬ ಚೆನ್ನಾಗಿದೆ ಮಣ್ಣು. ಸ್ವಲ್ಪ ಸಣ್ಣ ಕಲ್ಲಿದೆ. ಇದು ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥ ಪ್ರದೇಶದಲ್ಲಿ ಇರುವಂಥ 2 ಎಕರೆ ಜಮೀನಿದು. ನೋಡಿ ನೀವು, ಇಲ್ಲೆಲ್ಲ ಅಡಿಕೆ ಹಾಕಿದ್ದಾರೆ, ಪಕ್ಕದಲ್ಲಿ ನಿಮಗೆ ತೆಂಗು, ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಎಲ್ಲೂ ಕೂಡ ಖಾಲಿ ಜಮೀನುಗಳಿಲ್ಲ. ತುಂಬ ಚೆನ್ನಾಗಿದೆ ಜಮೀನು. ಅಂದರೆ ಈ ಜಮೀನಿಗೆ ಈಗ ಮೆಕ್ಕೆಜೋಳ ಹಾಕಿದ್ದಾರೆ, ಬಟ್ ಆದರೆ ಇದರಲ್ಲಿ ಯಾವುದೇ ರೀತಿ ಬೋರ್ ಇಲ್ಲ. ನೀವು ಬೋರ್ ಹಾಕ್ಸ್ಕೋಬೇಕು. ಕರೆಂಟಿನ ಸ್ಥಿತಿಯನ್ನು ಚೆನ್ನಾಗಿದೆ, ಇಲ್ಲೇ ನಿಯರ್ ಇದೆ ಕರೆಂಟೆಲ್ಲ, ಅಕ್ಕಪಕ್ಕದಲ್ಲೇ ವಿದ್ಯುತ್ ಕಂಬಗಳಿದ್ದಾವೆ. ಯಾವುದೇ ರೀತಿ ಹೈ ಟೆನ್ಷನ್ ವೈರ್ ಹೋಗಿಲ್ಲ ಈ ಜಮೀನಲ್ಲಿ. ಇದು ಚಳ್ಳಕೆರೆಗೆ ತುಂಬ ನಿಯರ್ ಆಗುತ್ತೆ. 2 ಎಕರೆ ನೀರಾವರಿ ಜಮೀನು, ಆದರೆ ನೀರಾವರಿ ಬೋರ್ ಇಲ್ಲ. ನೀವು ಮೊದಲೇ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ವಿಡಿಯೋದಲ್ಲಿ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಅನ್ನೋ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ. 2 ಎಕರೆ ಮಾತ್ರ. ನಿಮಗೆ ಈಗಾಗಲೇ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಥಾರ್ ರೋಡ್ಗೆ ನಿಮಗೆ 2 ಅಡಿ ಅಂದರೆ 200 ಅಡಿ ರೋಡ್ ಪೇಸ್ ಸಿಗುತ್ತೆ. 200 ಅಡಿ ರೋಡ್ಗಿಂತ ಜಾಸ್ತಿನೇ ಸಿಗುತ್ತೆ. ಅಕ್ಕಪಕ್ಕದಲ್ಲಿ ಅಂದರೆ ಪಕ್ಕದವರ ಬೋರ್ನಿಂದ ಈ ಜಮೀನಿಗೆ ನೀರು ಹರಿಸಿ ನೀರಾವರಿ ಮಾಡ್ಕೊಂಡಿದ್ದಾರೆ. ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ನೀವು ಆರಾಮಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು. ಇನ್ನು ಟೌನ್ ನಿಯರ್ ಆಗಿರೋದ್ರಿಂದ ಒಂದು ಸಿಂಪಲಾಗಿ ಫಾರ್ಮ್ ಹೌಸ್ ಥರ ಕೂಡ ಮಾಡ್ಕೋಬೋದು. ಇನ್ನು ಈ ಜಮೀನು ಬಗ್ಗೆ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿರ್ತೀನಿ. ನೀವು ಕೂಡ ಅಂದರೆ ಈ ಜಮೀನು ಖರೀದಿಸುವ ಯೋಚನೆಯಲ್ಲಿದ್ದರೆ ಅಂಥವ್ರು ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಟ್ಟು ಇದರ ಸಂಪೂರ್ಣವಾದ ಮಾಹಿತಿ ತಗೊಂಡು, ಕೆಲವು ವಿಚಾರಗಳನ್ನು ಓನರ್ ಹೇಳುವ ಆಧಾರದ ಮೇಲೆ ನಾವು ಹೇಳಿರ್ತೀವಿ, ಎಲ್ಲವೂ ಕೂಡ ತಿಳಿದುಕೊಳ್ಳೋದಕ್ಕೆ ಆಗಿರಲ್ಲ. ಆದ್ದರಿಂದ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿನ ವಾತಾವರಣ, ಅಕ್ಕಪಕ್ಕದವರನ್ನು ವಿಚಾರಿಸಿ ಈ ಜಮೀನಿನ ತಂಟೆ ತಕರಾರು ಎಲ್ಲವೂ ಕೂಡ ಯಾವುದೂ ಇರಲ್ಲ. ಆದರೆ ಒಂದು ಸಾರಿ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಂಡು ಈ ಜಮೀನು ಬಗ್ಗೆ ಖರೀದಿಸುವ ಪ್ರಯತ್ನ ಪಡಿ ಅಂತ ನನ್ನ ಸ್ವಂತ ಅಭಿಪ್ರಾಯ. ಜೊತೆಗೆ ನೀವು ಕೇಳ್ಬೋದು, ಈ ಥರ ನೀವು ಎಲ್ಲವೂ ತಿಳ್ಕೊಳ್ಳಿ ಅಂತ. ಕೆಲವೊಂದಿಷ್ಟು ನೋಡಿ, ಪ್ರತಿಯೊಬ್ಬರೂ ಕೂಡ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳೋಕ್ಕೆ ಆಗಲ್ಲ. ಎಲ್ಲ ಒಂದಿಷ್ಟು ತಪ್ಪು ಮಾಡಿರ್ತೀವಿ. ಅಂಥ ತಪ್ಪಾಗೋ ಬದಲು ನೀವು ಕೂಡ ಇಲ್ಲಿ ಬಂದು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಈ ಜಮೀನಲ್ಲಿ. ಆಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಆಗ ನೀವು ಜಮೀನು ಖರೀದಿಸ್ಬೋದು. ಜೊತೆಗೆ ನನ್ನಲ್ಲಿ ಏನಾದರೂ ತಪ್ಪು ಉಪದೇಶಗಳಿದ್ದರೆ ನೀವು ತಿದ್ದುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹೇಳ್ಬೋದು. ನೀವು ಹೇಳುವಂಥ ಸಲಹೆ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ಬದಲಾವಣೆಯ ಮುಖಾಂತರ ನಿಮಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇದೀಗ ಎಲ್ಲ ವಿಚಾರವನ್ನು ಕೂಡ ಹೇಳಿದ್ದೀನಿ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಚೆನ್ನಾಗಿದೆ, 2 ಎಕರೆ ಎಲ್ಲವೂ ಹೇಳಿದ್ಮೇಲೆ ಕೊನೆಯದಾಗಿ ಇದರ ಜಮೀನಿನ ಬೆಲೆ 1 ಎಕರೆ 18 ಲಕ್ಷ ಹೇಳ್ತಾರೆ. 1 ಎಕರೆ 18 ಲಕ್ಷ ಹೇಳ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 18 ಲಕ್ಷ. ಟೌನ್ ನಿಯರ್ ಇರೋದ್ರಿಂದ, ಅಂದರೆ ಚಳ್ಳಕೆರೆ ಒಂದು 10 ಕಿಲೋಮೀಟ್ರ್ ಆಗಿರೋದ್ರಿಂದ, ಜೊತೆಗೆ ಮೇನು ಚಿತ್ರದುರ್ಗ ಟು ನಿಮಗೆ
ಚಳ್ಳಕೆರೆ ರೋಡಿನ ಮೇನ್ ರೋಡಿಂದ ಇಲ್ಲಿಗೆ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಎಲ್ಲ ಭಾಗದಲ್ಲೂ ಕೂಡ ನಿಮಗೆ ನೋಡಿ ಅದ್ಭುತವಾಗಿದ್ದಾವೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಅದರಿಂದ ನೀವು ತಗೋಬೋದು 18 ಲಕ್ಷ ಟೌನ್ ನಿಯರ್ ಇರೋದ್ರಿಂದ ತಗೋಬೋದು ಅಂತ ನನ್ನ ಅನಿಸಿಕೆ. ನಾನು ಯಾವುದೇ ಆದರೂ ಕೂಡ ನೇರವಾಗಿ ಹೇಳುವಂಥ ಪ್ರಯತ್ನ ಪಡ್ತೀನಿ. ಯಾಕೆಂದರೆ 18 ಲಕ್ಷ ಜಾಸ್ತಿ ಆಯಿತು ಅನಿಸಲ್ಲ. ಯಾಕೆಂದರೆ ಟೌನ್ ನಿಯರ್ ಇರೋದ್ರಿಂದ, ಜೊತೆಗೆ ಮೇನ್ ರೋಡು ಚಿತ್ರದುರ್ಗ ಮೇನ್ ರೋಡ್ ಇಲ್ಲಿಗೆ ಕೇವಲ 1.5 ಕಿಲೋಮೀಟ್ರ್ ಆಗಿರುವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದು ಕೂಡ ಅಷ್ಟೇ, 1 ಎಕರೆ 18 ಲಕ್ಷ ಫೈನಲ್. ನೀವಿನ್ನು ಈ ಜಮೀನು ಬಗ್ಗೆ ಖರೀದಿಸುವಂಥ ಚಿಂತೆಯಲ್ಲಿದ್ದರೆ ಕೆಳಗೆ ನಂಬರ್ ಕಾಂಟ್ಯಾಕ್ಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ಕರೆ ಮಾಡಿ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.